ಹಲೋ ಗೆಳೆಯರೆ, ವೆಲ್ಕಮ್ ಟು ದೋಸ್ ಮೀಡಿಯಾ. ನನ್ನ ಕನ್ನಡ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೇರ್ ಮಾರ್ಕೆಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಬನ್ನಿ. ನಿಮಗೆಲ್ಲ ಗೊತ್ತು ನಾನು ಯಾವ ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಅಂತ ತಮ್ಮನೇಲಿ ಆಲ್ರೆಡಿ ನೋಡಿದಿರಾ. ಇವತ್ತಿನ ಟಾಪಿಕ್ ಬಂದು 5 ಪೈಸಾ ಕ್ಯಾಪಿಟಲ್. 5 ಪೈಸಾ ಕ್ಯಾಪಿಟಲ್ ಕ್ವಾರ್ಟರ್ 1 ರಿಸಲ್ಟ್ ಏನಿದೆ ಅದನ್ನ ಡಿಕ್ಲೇರ್ ಆಗಿದೆ. ಬನ್ನಿ ನೋಡೋಣ. ಸೊ ಯಾವ ತರ ಅವ್ರದ್ದು ಕ್ವಾರ್ಟರ್ಲಿ ರಿಸಲ್ಟ್ ಇದೆ ಬನ್ನಿ ನೋಡೋಣ. ಪ್ರಾಫಿಟ್ ಲಾಸ್ ಮತ್ತೆ ಅವ್ರದ್ದು ಏನು ಎಕ್ಸ್ಪೆನ್ಸಸ್ ಎಲ್ಲ ಮಾಡಿದೆ ಈ ವಿಡಿಯೋಲಿ ನೋಡೋಣ. ನೀವು ನೋಡ್ಬೋದು ಗೆಳೆಯರೆ, ಇದು 5 ಪೈಸಾ ಕ್ಯಾಪಿಟಲ್ ಕಡೆಯಿಂದ ಬಂದಿರುವಂತಹ ಸ್ಟೇಟ್ಮೆಂಟ್ ಆಫ್ ಸ್ಟ್ಯಾಂಡ್ ಲೋನ್ ಫೈನಾನ್ಷಿಯಲ್ ರಿಸಲ್ಟ್ ಫಾರ್ ದ ಕ್ವಾರ್ಟರ್ ಎಂಡೆಡ್ ಜೂನ್ 30, 2024. ಇಲ್ಲಿ ನೋಡ್ಬೋದು ಗೆಳೆಯರೆ, ರುಪೀಸ್ ಇನ್ ಲ್ಯಾಕ್ಸ್ ಕೊಟ್ಟಿದ್ದಾರೆ. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನಾವು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಒಳ್ಳೆ ಒಂದು ರೆವಿನ್ಯೂ ಜನರೇಟ್ ಮಾಡಿದ್ರೆ ಇಯರ್ ಆನ್ ಇಯರ್ ಅಂತ ಹೇಳ್ಬೋದು. ನೀವು ಕ್ವಾರ್ಟರ್ 1 ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಡಿಕ್ರೀಸ್ ಇದೆ, ಆಲ್ಮೋಸ್ಟ್ 1000 ಪಾಯಿಂಟ್ ಅಷ್ಟು ನಮಗೆ ಇಯರ್ ಆನ್ ಇಯರ್ ರೆವಿನ್ಯೂ ಕಮ್ಮಿ ಆಗ್ತಿರೋದನ್ನ ನೀವು ಇಲ್ಲಿ ನೋಡ್ಬೋದಾಗುತ್ತೆ. ಎಕ್ಸ್ಪೆನ್ಸಸ್ ನೀವು ನೋಡೋದಿದ್ರೆ ನಮಗೆ ಇಯರ್ ಆನ್ ಇಯರ್ ಒಂದು ಜಂಪ್, ಎಕ್ಸ್ಪೆನ್ಸಸ್ ಅಲ್ಲಿ ಇಯರ್ ಆನ್ ಇಯರ್ ಏನಿದೆ ಅದು ಜಂಪ್ ಆಗ್ತಿರೋದನ್ನ ನೋಡ್ಬೋದು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡಿಕ್ರೀಸ್ ಆಗ್ತಿರೋದನ್ನ ನಾವು ನೋಡ್ಬೋದು. ಫೈನಲ್ ಆಗಿ ನಮಗೆ ಇಯರ್ ಆನ್ ಇಯರ್ ಸ್ವಲ್ಪ ಎಕ್ಸ್ಪೆನ್ಸಸ್ ಅಲ್ಲಿ ಜಾಸ್ತಿ ಇದೆ. ಏನೆಲ್ಲ ಅವ್ರು ಕೊಟ್ಟಿರುವಂತ ಫೈನಾನ್ಷಿಯಲ್ ಕಾಸ್ಟ್ ಇರ್ಬೋದು, ಇಲ್ಲ ಅವ್ರು ಏನಾದ್ರು ಎಕ್ಸ್ಪೆನ್ಸ್ ಮಾಡಿರುವಂತ ಎಂಪ್ಲಾಯಿ ಬೆನಿಫಿಟ್, ಡಿಪ್ರಿಷಿಯೇಷನ್, ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ್ರೆ ನಮಗೆ ಫೈನಲ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಏನ್ ಡಿಕ್ಲೇರ್ ಮಾಡಿದರೆ ಬನ್ನಿ ನೋಡೋಣ. ಸೊ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು. ಸೊ ಇದನ್ನು ಮೆನ್ಷನ್ ಮಾಡಿದರೆ ನಮಗೆ ಲಾಸ್ಟ್ ವರ್ಷ ನಾವು ಕಂಪೇರ್ ಮಾಡಕ್ ಹೋದ್ರೆ ಈ ವರ್ಷದಲ್ಲಿ ನಮಗೆ 2000 ಇಲ್ಲಿ ರುಪೀಸ್ ಇಲ್ಲಿ ಲ್ಯಾಕ್ಸ್ ಕೊಟ್ಟಿದ್ದಾರೆ. ನಾವು ಕ್ರೋರ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಮಾಡೋಣ. ಲಾಸ್ಟ್ ವರ್ಷ ನಮಗೆ 14 ಕೋಟಿಯಷ್ಟು ಪ್ರಾಫಿಟ್ ನ ಈ ಕಂಪನಿ ಜನರೇಟ್ ಮಾಡಿ ಕೊಟ್ಟಿತ್ತು. ಈ ವರ್ಷ ನಮಗೆ ನೋಡಬಹುದು 20 ಕೋಟಿಯಷ್ಟು ಜನರೇಟ್ ಮಾಡ್ಕೊಂಡಿದೆ. ಸೊ ನಾವು ಲಾಸ್ಟ್ ಕ್ವಾರ್ಟರ್ ಇಯರ್ ಆನ್ ಇಯರ್ ನೋಡಿದ್ರೆ ಒಳ್ಳೆ ಒಂದು ಪ್ರಾಫಿಟ್ ಅಲ್ಲಿ ಜಂಪ್ ಅಂತ ನೀವು ನೋಡಬಹುದು. ನೀವು ಕ್ವಾರ್ಟರ್ ಕೂಡ ಅಷ್ಟೇ, ಲಾಸ್ಟ್ ಕ್ವಾರ್ಟರ್ ಅಲ್ಲಿ 3 ಕೋಟಿ ಇದ್ದಂತ ಇವ್ರದ ರೆವಿನ್ಯೂ ಈ ಕ್ವಾರ್ಟರ್ ಅಲ್ಲಿ ನಮ್ಗೆ 20 ಕೋಟಿಯಷ್ಟು ಜಂಪ್ ಆಗಿದೆ. ಇಯರ್ ಆನ್ ಇರ್ಬೋದು ಅಲ್ಲ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇರ್ಬೋದು, ಪ್ರಾಫಿಟ್ ಅಲ್ಲಿ ಒಳ್ಳೆ ಒಂದು ಜಂಪ್ ಈ ಕಂಪನಿಯಲ್ಲಿ ನಮ್ಗೆ ಸಿಗುತ್ತೆ. ನೀವು ನೋಡ್ಬೋದು. ಹಾಗೆ EPS ಏನಿದೆ, ಅರ್ನಿಂಗ್ ಪರ್ ಶೇರ್ ಏನಿದೆ ಅಂದ್ರೆ ನಮಗೆ ಲಾಸ್ಟ್ ಇಯರ್ ಅಲ್ಲಿ ನಮಗೆ 4.76 ಪೈಸೆ ಇದ್ದಂಥದ್ದು ಇವತ್ತು 6.42 ಬಂದಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇರ್ಬೋದು, ಇಯರ್ ಆನ್ ಇಯರ್ ಇರ್ಬೋದು, EPS ಕೂಡ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾ ಇದು ಗೆಳೆಯರೆ 5 ಪೈಸಾ ಕಡೆಯಿಂದ ಬಂದಿರುವಂತ ಫೈನಾನ್ಷಿಯಲ್ ರಿಸಲ್ಟ್ ಫಾರ್ ದ ಕ್ವಾರ್ಟರ್ ಎಂಡೆಡ್ ಜೂನ್ 30, 2014. ಬನ್ನಿ ಆಗಿದ್ರೆ ಈ ಕಂಪನಿಯ ಫೈನಾನ್ಷಿಯಲ್ ಅನಾಲಿಸಿಸ್ ಒಂದು ಲಾಸ್ಟ್ 4 ವರ್ಷದ್ದು ರಿವ್ಯೂ ಮಾಡೋಣ, ಯಾವ ತರ ಕಂಪನಿ ಪರ್ಫಾರ್ಮ್ ಮಾಡಿದೆ. ಮತ್ತೆ ಇದು ಗೆಳೆಯರೆ ಓಪನ್ ಮಾಡಿರುವಂತದ್ದು 5 ಪೈಸಾ ಕ್ಯಾಪಿಟಲ್ ಕಡೆಯಿಂದ ಗ್ರೋ ಅಲ್ಲಿ ಓಪನ್ ಮಾಡಿದ್ವಿ. ನಾವು ನೋಡಬಹುದು ಒಂದು ವರ್ಷದಲ್ಲಿ ಯಾವ ತರ ರಿಟರ್ನ್ ನ ಹೂಡಿಕೆದಾರರಿಗೆ ಈ ಕಂಪನಿ ಮಾಡ್ಕೊಟ್ಟಿದೆ ಅಂತ ನೀವು ಇಲ್ಲಿ ನೋಡಬಹುದಾಗುತ್ತೆ. ನೋಡಿದ್ರೆ 1 ಇಯರ್ ಅಲ್ಲಿ ನಮಗೆ ಆಲ್ಮೋಸ್ಟ್ 14-15% ಅಷ್ಟು ರಿಟರ್ನ್ ಈ ಕಂಪನಿ ಜನರೇಟ್ ಮಾಡಿ ಹೂಡಿಕೆದಾರರಿಗೆ ಕೊಟ್ಟಿರುವಂತದ್ದು. ಲಾಸ್ಟ್ 3 ವರ್ಷ ನೀವು ಚೆಕ್ ಮಾಡಿದ್ರೆ ನೆಗೆಟಿವ್ ರಿಟರ್ನ್ಸ್ ಅನ್ನು ಈ ಕಂಪನಿ ಹೂಡಿಕೆದಾರರಿಗೆ ಮಾಡಿಕೊಟ್ಟಿದೆ. ಅದೇ 5 ವರ್ಷಕ್ಕೆ ನೀವು ಚೆಕ್ ಮಾಡಿದ್ರೆ 127% ರಿಟರ್ನ್ ಅನ್ನ ಈ ಕಂಪನಿ ಹೂಡಿಕೆದಾರರಿಗೆ ಮಾಡಿರುತ್ತೆ. ನೀವು ಆಲ್ ಟೈಮ್ ಹೈ ಚೆಕ್ ಮಾಡಿದ್ರೆ 105% ಅಷ್ಟೇ ಬರುತ್ತೆ. ಆಲ್ಮೋಸ್ಟ್ ಒಂದು ಕನ್ಸಿಸ್ಟೆಂಟ್ ಇಂಪ್ರೂವ್ಮೆಂಟ್ ಇದೆ. ತುಂಬಾ ವೊಲಟಿಲಿಟಿ ಇರುವಂತಹ ಸ್ಟಾಕ್ ಇದಾಗಿರುತ್ತೆ. ನೀವು ನೋಡಬಹುದು ಇಲ್ಲಿ ಒಂದು ಶಾರ್ಪ್ ಜಂಪ್, ಮತ್ತೆ ಆಲ್ಮೋಸ್ಟ್ ನಮ್ಗೆ ಎಷ್ಟು ಹೋಗುತ್ತೆ ಕಂಪನಿ 456 ಹೋಗಿ ಅಲ್ಲಿಂದ ಫ್ಲಾಟ್ 257, ಆಲ್ಮೋಸ್ಟ್ 150 ಪಾಯಿಂಟ್ಸ್ ಇಲ್ಲಿ ನಾವು ಡಿಕ್ರೀಸ್ ಅಂತ ನೋಡಬಹುದು. ಮತ್ತೆ ಇಲ್ಲಿಂದ ಶಾರ್ಪ್ ಜಂಪ್ ಆಲ್ಮೋಸ್ಟ್ 500 ಅಗೇನ್ 250, 260. ಸೊ ಒಂದು ತುಂಬಾ ವೊಲಟಿಲಿಟಿ ಇರುವಂತಹ ಸ್ಟಾಕ್ಸ್. ನೀವು ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಡೌನ್ ಸೈಡ್ ಬಂದಾಗ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿರುತ್ತೆ. ಇಲ್ಲ ನಿಮ್ಗೆ ಏನಾದ್ರು ನೀವೇ ಟಾಪ್ ಲೈನ್ ಇನ್ವೆಸ್ಟ್ ಮಾಡಿದ್ರೆ ನೀವು ಅವರೇಜ್ ಮಾಡ್ಕೊಳ್ಳುವಂತದ್ದು ಉತ್ತಮವಾಗಿರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಅವರೇಜ್ ಕಷ್ಟ ಆಗಿ ಪ್ರಾಫಿಟಬಿಲಿಟಿ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾದ್ರೆ ಫೈನಾನ್ಷಿಯಲಿ ರೆವಿನ್ಯೂ ಯಾವ ತರ ಇದೆ, ನೀವು ಇಯರ್ ಆನ್ ಇಯರ್ ರೆವಿನ್ಯೂ ತೆಗೆದಿದ್ದೀನಿ ನಮಗೆ ನೋಡಬಹುದು. 2019 ಇಂದ ಇದುವರೆಗೂ ಕೂಡ ಕನ್ಸಿಸ್ಟೆಂಟ್ ರೆವಿನ್ಯೂ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಬಹುದಾಗುತ್ತೆ. ಪ್ರಾಫಿಟ್ ಕೂಡ ಅಷ್ಟೇ, ನಮಗೆ 2019 ಅಲ್ಲಿ ನೆಗೆಟಿವ್ ಇದ್ದಿದ್ದು 2023 ಅಲ್ಲಿ 43.57 ಕೋಟಿಯಷ್ಟು ಪ್ರಾಫಿಟ್ ನ ಈ ಕಂಪನಿ ಜನರೇಟ್ ಮಾಡಿ ಕೊಟ್ಟಿರುವಂತದ್ದು. ಬನ್ನಿ ಹಾಗಿದ್ರೆ ಶೇರ್ ಹೋಲ್ಡರ್ ಪ್ಯಾಂಟರ್ ನೀವು ಚೆಕ್ ಮಾಡಿದ್ರೆ ಶೇರ್ ಹೋಲ್ಡರ್ ಪ್ಯಾಂಟರ್ ರಿಟೇಲ್ ಇನ್ವೆಸ್ಟರ್ 44% ಅಂತ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ, ಪ್ರಮೋಟರ್ ಹೋಲ್ಡಿಂಗ್ 32% ಇದ್ದು, ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನ್ ಕರಿತೀವಿ ಅದು 23% ಅಷ್ಟು ಈ ಕಂಪನಿಯಲ್ಲಿ ಇರುತ್ತೆ. ಇದು ಗೆಳೆಯರೆ 5 ಪೈಸಾ ಕಂಪನಿಯವರ ಪೇಸ್ಟ್ ಮಾಡಿರುವಂತಹ ಕ್ವಾರ್ಟರ್ಲಿ ರಿಸಲ್ಟ್ ಅಂಡ್ ಫಂಡಮೆಂಟಲಿ ಅನಾಲಿಸಿಸ್ ಅಂತ ಹೇಳ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ